ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಉದ್ದಿನ ಬೇಳೆ ಮತ್ತು ಕುಚ್ಚಕ್ಕಿ ರವೆ ಇದೆ, ಇದರಿಂದ ಒಂದು ಎಲೆ ಕಡುಬು, ಅದರಲ್ಲೂ ಕೊಟ್ಟೆ ಕಡುಬು, ಸುಲಭವಾಗಿ ಮತ್ತು ಸರಳವಾಗಿ ಕೊಟ್ಟೆ ಕಡುಬು ಹೇಗೆ ಮಾಡ್ಕೊಳ್ಳೋದು ಅಂತ. ಈಗ ಕೊಟ್ಟೆ ಕಡುಬು ಕೆಲವೊಬ್ರಿಗೆ ಬರಲ್ಲ ಅಲ್ವಾ, ಅವ್ರು ಮೊದಲಿಗೆ ಈ ಥರ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಲೇಟಾಗಿ ಮಾಡೋ ಒಂದು ಕೊಟ್ಟೆ ಕಡುಬು ಕಲ್ತ್ಕೊಬೋದಾಗುತ್ತೆ. ಅದು ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಅಕ್ಕಿ ತೊಳೆದಾಕಿ ಒಡೆದು ಒಣಗಿಸಿ ಎಲ್ಲ ಮಾಡ್ಕೋಬೇಕು. ಅದ್ರ ಬದಲು ಈ ಕುಚ್ಚಕ್ಕಿ ರವೆಯಿಂದ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಉದ್ದಿನಬೇಳೆ ನೆನೆಸಿಟ್ಕೋಬೇಕು, ಮತ್ತು ಮುಕ್ಕಾಲು ಬೌಲಷ್ಟು ಕುಚ್ಚಕ್ಕಿ ರವೆ, ಮತ್ತು ಈ ಕಡಲೆಕಾಳು ಕೂಡ ನೆನೆಸಿಟ್ಕೋಬೇಕಾಗುತ್ತೆ ಹಾಕ್ಕೊಳ್ಳೋಕ್ಕೆ. ಆಮೇಲೆ ರುಚಿಗೆ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಬೇಕಾಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮುಖ್ಯವಾಗಿ ಇದನ್ನು ಈ ಉದ್ದಿನಬೇಳೆನ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ಇವು ಚೆನ್ನಾಗಿ ನೆಂದ್ರೇ ಟೇಸ್ಟ್ ಬರುತ್ತೆ. ಆನಂತರ ಆದಮೇಲೆ ಮಿಕ್ಸಿ ಮಾಡ್ಕೊಬಂದು ಇದೆರಡು ಕಲಸಿಟ್ಕೋಬೇಕು. ಬನ್ನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಬರೋಣ. ಇವಾಗ ಅರ್ಧ ಗಂಟೆ ಆಗಿದೆ ನೆಂದುಬಿಟ್ಟು, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಮಾಡಿದ್ದೆ. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಬರೋಣ. ಮತ್ತು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವಾಗ ಒಂದು ಶುಂಠಿ ಪೀಸ್ ಕೂಡ ಹಾಕಿಕೊಳ್ಳಿ, ಟೇಸ್ಟ್ ಬರುತ್ತೆ. ನಾವು ಇವಾಗ ಮಿಕ್ಸಿ ಮಾಡ್ಕೊಂಡು ಮತ್ತು ಈ ಕುಚ್ಚಕ್ಕಿ ರವೆನೂ ಕೂಡ 5 ನಿಮಿಷ ನೆನೆಸಿಟ್ಕೋಬೇಕಾಗುತ್ತೆ. ನೋಡಿ ನೆನೆಸಿದ್ದಕ್ಕೆ ಎಷ್ಟು ಉಬ್ಬಿ ಬಂದಿದೆ. ಇವಾಗ ಇದನ್ನ ತೊಳ್ಕೊಬೇಕು. ಕ್ಲೀನಾಗಿ ಮಾಡ್ತಾ ತೊಳಿಬೇಕು. ಒಂದು 2 ಬಾರಿ ತೊಳೆದು ಹಿಟ್ಟು ಕಲಸಿಟ್ಕೋಬೇಕು. ಇವಾಗ ನೋಡಿ ತೊಳೆದಿಟ್ಕೊಂಡಾಗಿದೆ. ಇವಾಗ ಒಂದು 4 ಕಡಲೆಕಾಳುಗಳನ್ನು ಹಾಕಿಕೊಳ್ಳೋಣ, ಮತ್ತು ಮಿಕ್ಸಿ ಮಾಡಿರೋ ಒಂದು ಇದನ್ನು ಹಾಕ್ಕೊಳ್ಬೇಕು. ಆಮೇಲೆ ನೋಡಿ ರುಚಿಗೆ ಉಪ್ಪು ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ. ಮತ್ತು ಇದೆಲ್ಲ ಕ್ಲೀನಾಗಿ ಕಲಿಸ್ಕೋಬೇಕು ಕೈಯಲ್ಲೇ. ಮತ್ತು ಲಾಸ್ಟಲ್ಲಿ ಇದೆಲ್ಲ ಕಲಸಿ ಆದಮೇಲೆ ನೋಡಿ ಈ ಥರ ಸೋಡಾ ಪುಡಿ ಅರ್ಧ ಸ್ಪೂನ್. ಸೋಡಾ ಪುಡಿ ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ ಕಡುಬುಗಳು. ಈ ಥರ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ಕಡುಬು ಮಾಡ್ಕೊಳ್ಳೋಣ ಬನ್ನಿ. ನೋಡಿ ನಮ್ಮ ಹಿಟ್ಟು ಈ ರೀತಿ ರೆಡಿಯಾಗಿದೆ. ಈಗ ಬಾಳೆ ಎಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಮತ್ತು ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಉದ್ದಿನ ಬೇಳೆಗೆ ಏನು ನೀರು ಹಾಕಿರ್ತೀವೋ ಅಷ್ಟೇ ಸಾಕು. ಇದು ಗಟ್ಟಿ ಇರಬೇಕು. ಇವಾಗ ನೋಡಿ ಒಂದು ಎಲೆ ತಗೊಂಡು ಚೆನ್ನಾಗಿ ಒರೆಸಿ ತೊಳ್ಕೊಂಡು ಇದನ್ನು ಗ್ಯಾಸಲ್ಲಿ ಹೀಗೆ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಮಾಡಿಕೊಂಡು ಹೀಗೆ ಈ ಉಲ್ಟಾ ಇಟ್ಬಿಟ್ಟು ಹೀಗೆ ರೌಂಡ್ ಹಾಕ್ತಾ ಹೋಗ್ಬೇಕು. ನೋಡಿ ಈ ರೀತಿ ರೌಂಡ್ ಮಾಡಿ ಈ ಒಂದು ಬಾಳೆ ಎಲೆಯ ಒಂದು ಹಿಂಭಾಗ, ಅಂದರೆ ಇದು ತುದಿ ಆಗುತ್ತೆ, ಇದು ಹಿಂಭಾಗದಲ್ಲಿ ಈ ಥರ ಕಟ್ಕೋಬೇಕು. ಹೀಗೆ ನೋಡಿ ಕಟ್ಟಿಟ್ಟಿದ್ದೀನಿ. ಈ ಥರ ಕಟ್ಟಿಟ್ಕೋಬೇಕು ಈ ರೀತಿ ಗಟ್ಟಿಯಾಗಿ ಬಿಗಿಯಾಗಿ. ಇಲ್ಲಿ ಹಿಟ್ಟು ಹಾಕಿದಾಗ ಇಲ್ಲೆಲ್ಲ ನೋಡಿ, ಇಲ್ಲಿ ಹಿಟ್ಟು ಹಾಕ್ತೀವಲ್ವ, ಅದು ಈ ಕಡೆಯಿಂದ ಬೀಳಬಾರ್ದು, ಆ ರೀತಿ ಕಟ್ಕೋಬೇಕು ಚೆನ್ನಾಗಿ. ನಂತರ ಹಿಟ್ಟು ಹಾಕ್ಬಿಟ್ಟು ಪುನಃ ಇಲ್ಲಿ ಕಟ್ಟಬೇಕು. ತೋರಿಸ್ತೀನಿ ಇವಾಗ ನೋಡಿ ಕಟ್ಬಿಟ್ಟು. ನೋಡಿ ಇವಾಗ 2 ಕಡೆಗೂ ಗಂಟುಗಳನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಒಂಚೂರು ಹಿಟ್ಟುಗಳು ಸೋರ್ದ ಹಾಗೆ. ಇವಾಗ ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬೇಯಿಸೋಣ ಬನ್ನಿ. ನೋಡಿ ಈ ರೀತಿಯಾಗಿ ಇಡ್ಲಿ ತಟ್ಟೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇದನ್ನು ಬಾಯಿ ಮುಚ್ಚಿಬಿಟ್ಟು 20 ಅಥವಾ ಅರ್ಧ ಗಂಟೆ, ನೀವು 20 ನಿಮಿಷ ಅಥವಾ ಅರ್ಧ ಗಂಟೆಗೆಲ್ಲ ಬೆಂದ್ಬಿಡುತ್ತೆ. ಇದು ಕುಚ್ಚಕ್ಕಿ ರವೆದಾದ್ರಿಂದ ಬೇಯುತ್ತೆ. ನೋಡಿ ಕಡುಬು ಬೇಯ್ತಾ ಇದೆ. ಇವಾಗ ಖಾರದ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಖಾರದ ಚಟ್ನಿ ಮುಖ್ಯವಾಗಿ ಒಂದು ಬೌಲಲ್ಲಿ ನೀರು ಇಟ್ಬಿಟ್ಟು ಅದರಲ್ಲಿ ಮೆಣಸಿನ್ಕಾಯಿಗಳನ್ನು ಹಾಕಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸ್ಕೋಬೇಕು. ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಆರಬೇಕು. ಆರೋ ತನಕ ನೀರುಳ್ಳಿ ಬೆಳ್ಳುಳ್ಳಿ ಹುರ್ಕೊಳ್ಳೋಣ ಬನ್ನಿ. ನೋಡಿ ನೀರುಳ್ಳಿ ಬೆಳ್ಳುಳ್ಳಿ ಕರಿಬೇವು, ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವನ್ನ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಹುಳಿ ಉಪ್ಪು ಹಾಕಿದ್ರೆ ಖಾರದ ಚಟ್ನಿ ರೆಡಿ. ಹುಳಿ ಉಪ್ಪು ಬೆಲ್ಲ, ಮೆಣಸಿನ್ಕಾಯಿ ಆರಿದೆ, ಅದಕ್ಕೆ ಉಪ್ಪು ರುಚಿಗೆ 1 ಸ್ಪೂನ್ ಬೇಕಾಗುತ್ತೆ. ನೋಡಿ ಹುಳಿ
ಹುಣಸೆ ರಸ ನೆನೆಸಿರೋದು ಮತ್ತು ಬೆಲ್ಲ ಒಂದು ಹಿಡಿ. ನಮ್ಮ ರುಚಿಗೆ ಸಿಹಿ ಬೇಕಾದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಹಾಕಿಕೊಳ್ಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಮತ್ತು ಈ ಹುರಿದಿರುವಂತಹ ನೀರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಒಂದು ಬೌಲ್ ಬರುತ್ತೆ ನೋಡಿ, ಎಲ್ಲ ಮಿಕ್ಸ್ ಆಗಿ ಇವಾಗ ರುಬ್ಕೋಬೇಕು ನೋಡಿ. ಒಗ್ಗರಣೆ ಹಾಕ್ಕೊಳ್ಳೋಣ ಚಟ್ನಿಗೆ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಚಟಪಟ ಚಟಪಟ ಅಂದಮೇಲೆ ಖಾರದ ಚಟ್ನಿ ಒಗ್ಗರಣೆ ರೆಡಿ. ಮತ್ತು ಕರಿಬೇವು ನೋಡಿ. ಇವಾಗ ಒಗ್ಗರಣೆ ಕಾದಿದೆ. ಇವಾಗ ಚಟ್ನಿ ಇದಕ್ಕೆ ಹಾಕ್ಬಿಟ್ರೆ ಅದು ಸ್ವಲ್ಪ ಬಿಸಿ ಆಗಬೇಕು. ಚಟ್ನಿನೂ ಕೂಡ ಇದನ್ನು ಕಾಯಿಸಿಟ್ಕೊಬಿಟ್ರೆ ನಮ್ಮ ಖಾರದ ಚಟ್ನಿ 1 ವಾರ 15 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಕೂಡ ಇರುತ್ತೆ. ಅಷ್ಟು ಚೆನ್ನಾಗಿರೋ ಒಂದು ಖಾರದ ಚಟ್ನಿ. ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೋಬೇಕು ಅದನ್ನು ಕೂಡ. ಖಾರದ ಚಟ್ನಿನ ಟೇಸ್ಟ್ ಆಗಿರುತ್ತೆ ನೋಡಿ ತಿನ್ನೋದಕ್ಕೆ. ಇವಾಗ ಚಟ್ನಿ ಹಾಕೊಳ್ಳೋಣ. ವಾವ್, ನಮ್ಮ ಕಡುಬುಗಳು ಬೆಂದಿವೆ, ತುಂಬ ಬಿಸಿ ಇವೆ. ಇವು ಆರಬೇಕು ತೆಗಿಯೋಕ್ಕೆ. ವಾವ್ ನೋಡಿ ಹೇಗೆ ಅಂತ. ಸೂಪರಾಗಿ ಬೆಂದಿವೆ, ತುಂಬ 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 ಬಿಸಿ ಇವೆ. ಸೂಪರಾಗಿರೋ ಖಾರದ ಚಟ್ನಿಯೊಂದಿಗೆ ನೋಡಿ, ಒಗ್ಗರಣೆ ಕೊಟ್ಟಿರುವ ಖಾರದ ಚಟ್ನಿಯೊಂದಿಗೆ ಎಲೆ ಕಡುಬು, ಕೊಟ್ಟೆ ಕಡುಬು ಅಂತಾರಲ್ಲ, ನಾವು ಇಟ್ಟಾಗ ಚಿಕ್ಕ ಚಿಕ್ಕಕ್ಕಿದ್ವು, ಹೇಗೆ ಉಬ್ಬಿ ಬಂದಿದೆ ನೋಡಿ ಬೆಂದಾಗ. ಈ ಥರ ಉಬ್ಬಿದರೆ ಚೆನ್ನಾಗಿ ಬೆಂದಿವೆ ಅಂತ ಅರ್ಥ. ಈ ಕುಚ್ಚಗಿ ರವೆಯಿಂದ ಮಾಡಿರೋದ್ರಿಂದ ಇದು 20 ನಿಮಿಷ ಅಥವಾ 30 ನಿಮಿಷ, ಅರ್ಧ ಗಂಟೆ ಅಷ್ಟೇ ಸಾಕಾಗುತ್ತೆ. ಮತ್ತು ನಾವು ಅಕ್ಕಿ ಒಡೆದ್ಬಿಟ್ಟು ಮಾಡ್ತೀವಲ್ವ, ಅದು ಕರೆಕ್ಟಾಗಿ 1 ತಾಸುಗಳ ಕಾಲ ಬೇಯಬೇಕಾಗುತ್ತೆ ಆ ಒಂದು ಕಡುಬುಗಳು. ಇವು ಕೇವಲ 20 ಅಥವಾ 30 ನಿಮಿಷ ಅಷ್ಟೇ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಈ ಕಡುಬುಗಳನ್ನೇ ಮಾಡೋದು ನಾನು. ಈಸಿ ಆಗುತ್ತೆ, ಸರಳ ಆಗುತ್ತೆ, ಸುಲಭವಾಗುತ್ತೆ ಅಂತ. ನೀವು ಕೂಡ ಇದೇ ರೀತಿ ಸರಳವಾಗಿ ಮಾಡ್ಕೊಳ್ಳಿ ನೋಡಿ. ಈ ಚಾಕುವಿನಲ್ಲಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ಬಿಡಿಸ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಹಚ್ಕೊಂಡು ತಿನ್ನೋದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಅದಿನ್ನೂ ಬಿಸಿದೆ ತುಂಬ. ಇದು ಆರಲಿ ಇನ್ನೂ ಒಂದು 2 ಸೆಕೆಂಡ್ ಬೇಕು ಆರೋಕ್ಕೆ. ಆರಿದ ಮೇಲೆ ಕಟ್ ಮಾಡ್ತೀನಿ. ವಾವ್, ಇವಾಗ ನೋಡಿ ಬಿಡಿಸಿದ್ದೀನಿ. ಬಿಸಿ ಇದ್ದರೂ ಕೂಡ ಬಿಡಿಸಿದ್ದೀನಿ. ಬಿಸಿ ಬಿಸಿ ಎಲೆ ಕಡುಬು ಖಾರ ಚಟ್ನಿ ಒಂದಿಗೆ ಸಖತ್ತಾಗಿರುತ್ತೆ. ಇವಾಗ ಕಟ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿವೆ. ಈ ಥರ ನೀಟಾಗಿ ಚಿಕ್ಕ 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 ಚಿಕ್ಕದಾಗಿ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ.